ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರಿಗೆ ಅತಿ ಹೆಚ್ಚು ಯಾರು ಫ್ರೆಂಡ್ಸ್ಗಳಿಲ್ಲ. ಅವರು ಯಾರೇನೇ ನಂಬಿದರೂ ಕೂಡ ಅವರಿಗೆ ಮೋಸ ಮಾಡಿ ಹೋಗ್ತಾರೆ. ಇದೇ ಕಾರಣಕ್ಕೆ ಡಿ ಬಾಸ್ ಅವರು ನನಗೆ ಕೇವಲ ನನ್ನ ಅಭಿಮಾನಿಗಳು ಸಾಕು, ಬೇರೆ ಯಾರು ಬೇಡ ಅಂತ ಖಡಕ್ಕಾಗಿ ಎಷ್ಟೋ ಬಾರಿ ತಿಳಿಸಿದ್ದಾರೆ. ಇಂದಿಗೂ ಕೂಡ ಇವರ ಕ್ರೇಜ್ ಮೀರಿಸುವ ನಟ ಇನ್ನೊಬ್ಬ ಇಲ್ಲ. ಇವರು ಒಂಟಿ ಸಲಾಗದಂತೆ ಎಲ್ಲದನ್ನ ಫೇಸ್ ಮಾಡ್ತಾರೆ, ಯಾರ ಮೇಲೂ ಕೂಡ ಡಿಪೆಂಡ್ ಆಗಲ್ಲ. ಈ ಅವರ ಗತ್ತು ಹಾಗೂ ಈ ಅವರ ಆ್ಯಟಿಟ್ಯೂಡ್ ಅಂದರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಇವರು ಎಲ್ಲಾದರೂ ಹೋದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಎಲ್ಲ ಕಡೆ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತವೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಡಿ ಬಾಸ್ ಅವರು ಅತಿ ಹೆಚ್ಚು ಕ್ಲೋಸ್ ಆಗಿ ಇದ್ದಿದ್ದು ಸುಮಲತಾ ಅವರ ಕುಟುಂಬದ ಜೊತೆ. ಆದರೆ ಡಿ ಬಾಸ್ ಅವರು ಜೈಲಿಗೆ ಹೋದಾಗ ಸುಮಲತಾ ಅವರು ಡಿ ಬಾಸ್ನ ನೋಡೋಕ್ಕೆ ಬರಲಿಲ್ಲ. ಇದೇ ಕಾರಣಕ್ಕೆ ಡಿ ಬಾಸ್ ಅವರು ಬೇಜಾರಾಗಿ ಅವರನ್ನು ಅನ್ಫಾಲೋ ಮಾಡಿಬಿಟ್ರು. ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇತ್ತೀಚೆಗೆ ಸುಮಲತಾ ಅವರು ಒಂದು ಫಂಕ್ಷನ್ನಲ್ಲಿ ಕಾಣಿಸಿಕೊಂಡಿದ್ರು. ಅಲ್ಲಿ ಡಿ ಬಾಸ್ ಅವರ ಬಗ್ಗೆ ಯಾರೋ ಒಬ್ಬರು ಸ್ಪೀಚನ್ನು ಕೊಡ್ತಿದ್ರು. ತನ್ನ ಮಗ ಡಿ ಬಾಸ್ ಅವರನ್ನು ನೆನೆದು ಸುಮಲತಾ ಅವರು ಅಲ್ಲಿಯೇ ವೇದಿಕೆ ಮೇಲೆ ಕಣ್ಣೀರನ್ನು ಇಟ್ಟರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮತ್ತೆ ಇಬ್ಬರು ಒಂದಾಗಬೇಕಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.